ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನೀವು ಚೆನ್ನಾಗಿರಿ, ನಮ್ಮನ್ನು ಖುಷಿಯಾಗಿರೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಮೆಸೇಜ್ ಮಾಡಿ, ಲೈಕ್ ಕೊಡೋದು ಮರಿಬೇಡಿ, ಇವತ್ತಿನ ಟಾಪಿಕ್ ನಾನು ಏನು ತಂದಿದ್ದೀನಿ ಅಂದರೆ ಯೋಗಾಸನ. ಆ, ಎಂಥವರಿಗೆ ಯೋಗಾಸನ ಎಲ್ಲರೂ ಮಾಡ್ಬೋದು. ಯೋಗಾಸನ ಮಾಡೋದಕ್ಕೆ ಇಂಥದ್ದೇ ಏಜಿಂದವರು ಇಂಥದ್ದೇ ಮಾಡಬೇಕು ಅಂತೇನಿಲ್ಲ. ಚಿಕ್ಕವರಿಂದ ವಯಸ್ಸಾದವರು ಆಗಿರೋವರೆಗೂ ಯೋಗಾಸನ ಮಾಡ್ಬೋದು. ಬೆಳಗ್ಗೆ ಎದ್ದು ಯೋಗಾಸನ ಹೇಗೆ ಮಾಡೋದು, ಹೆಂಗೆ ಮಾಡೋದು, ಯಾವ ಥರ ಮಾಡಬೇಕು, ನಮಗೆ ಅದರಿಂದ ಫ್ರೆಶ್ನೆಸ್ ಸಿಗುತ್ತಾ ಇಲ್ವಾ ನೋಡೋಣ. ಲೆಟ್ಸ್ ವಾಚ್. ನೋಡಿ, ಈಗ ಬೆಳಗ್ಗೆ ಮಾರ್ನಿಂಗ್ ಎದ್ವಿ, ಫ್ರೆಶ್ ಅಪ್ ಆದ್ವಿ. ಬೆಳಗ್ಗೆ ಮಾರ್ನಿಂಗ್ ಹೇಳ್ಬೇಕಾದ್ರೆ ಫ್ರೆಂಡ್ಸ್, ಸಿಂಪಲಾಗಿ ಯೋಗಾಸನ ಹೇಳ್ಕೊಡ್ತೀನಿ ನಾನು. ಅದೇ ರೀತಿ ಮಾಡಿ ನೋಡಿ. ನಿಮ್ಮ ಸೊಂಟ ನೋವಿರಲಿ, ಕತ್ ನೋವಿರಲಿ, ಏನು ಇರಲ್ಲ, ಆರಾಮಾಗಿ ಫ್ರೀಯಾಗಿರ್ತೀರ, ಯಾವಾಗಲೂ ಆ್ಯಕ್ಟಿವ್ ಆಗಿರ್ತೀರ. ಇದನ್ನು ನೀವು ಪಾಯಿಂಟ್ ಆಗಿಟ್ಕೊಳ್ಳಿ. ಈಗ ಯೋಗಾಸನ, ಈಗ ಕತ್ತು ತುಂಬ ನೋಯ್ತಾ ಇದೆ, ಅಪ್ಪ ದೇವ ಏನು ಮಾಡೋದು, ಕತ್ತು ನೋಯುತ್ತಲ್ಲ, ಆ ನೋವಿಗೆ ಒಂದು ಯೋಗಾಸನ ಇದೆ ನೋಡಿ. ಕತ್ತನ್ನ ಹೀಗೆ ಮಾಡಿ, ಹೀಗೆ ರೊಟೇಟ್ ಮಾಡಿ, ಒಂದು 5 ನಿಮಿಷ ರೊಟೇಟ್ ಮಾಡಿ ಸಾಕು. ನೋಡಿ, ನಿಮಗೆ ಅನಿಸುತ್ತೆ ಎಷ್ಟು ಫ್ರೀ ಅನಿಸುತ್ತೆ ಅಂದರೆ, ಇದೆಲ್ಲ ಒಂದು ಸ್ವಲ್ಪ ಫ್ರೀ ಕೊಡುತ್ತೆ ಯೋಗಾಸನ. ಹಿಂಗೆ ಕಟ್ಟು ರೊಟೇಟು ಬಲಗಡೆಯಿಂದ ಒಂದ್ಸಲಿ ಮಾಡಿ, ಮತ್ತೆ ಅದೇ ಕಡೆಯಿಂದ ಮತ್ತೆ ಎಡಗಡೆಗೆ ಇನ್ನೊಂದ್ಸಲಿ ಮಾಡಿ. ಇದೇ ಥರ 5 ನಿಮಿಷ ಮಾಡಿ. ಇಷ್ಟು ಫ್ರೀ ಅನಿಸುತ್ತೆ ಅಂದರೆ, ಅಬ್ಬಾ ದೇವಾ, ಕತ್ ನೋವೇ ಇರಲ್ಲ, ಅಷ್ಟು ಫ್ರೀಯಾಗಿ ಆಗ್ಬಿಡ್ತೀರಾ. ಆಮೇಲೆ ಕತ್ ನೋವು, ಆಮೇಲೆ ಮೂಗು ಒಳಗೆ ನಮ್ಮ ಕೆಟ್ಟ ಗಾಳಿ ತುಂಬಿಕೊಂಡಿರುತ್ತೆ. ಅದನ್ನು ನಾವು ಯಾವ ಥರ ಹೊರಗೆ ಬಿಡಬೇಕು. ಮನುಷ್ಯ ಸರಾಗವಾಗಿ ಉಸಿರಾಡಬೇಕು, ಸರಾಗವಾಗಿ ಉಸಿರನ್ನ ತಗೋಬೇಕು, ಒಳ್ಳೆಯದು ಗಾಳಿನ ತಗೋಬೇಕು, ಕೆಟ್ಟ ಗಾಳಿನ ಹೊರಗೆ ಬಿಡಬೇಕು. ಹಾಗಾದರೆ ಯಾವ ಥರ ಉಸಿರು ತಗೋಬೇಕು? ಜೋರು ತಗೋಬಾರ್ದು. ಒಂದು ಮೆಥಡ್ ಇದೆ ಅದಕ್ಕೆ. ಯಾವ ಥರ ತಗೋಬೇಕು ಅಂದರೆ, ಸ್ಲೋ ಮೋಷನ್ ಆಗಿ ಈ ಥರ ಇಟ್ಕೋಬೇಕು. ಗೊತ್ತಾಯ್ತಲ್ಲ? ಈ ಥರ ಸ್ಲೋ ಮೋಷನ್ ಆಗಿ ಉಸಿರು ತಗೋಬೇಕು, ಸ್ಲೋ ಮೋಷನ್ ಆಗಿ ಉಸಿರು ಬಿಡಬೇಕು. ಈಗ ಮಾಡೋದ್ರಿಂದ ನಮ್ಮೊಳಗಿರುವ ಕೆಟ್ಟ ಗಾಳಿ ಏನಿರುತ್ತೆ ಒಳಗಡೆ, ದೇಹದೊಳಗಡೆ, ಅದು ಆಟೋಮೆಟಿಕಲಿ ಹೊರಗೆ ಹೋಗುತ್ತೆ. ಹೊಸ ಗಾಳಿ ಅಂದರೆ ತುಂಬ ಚೆನ್ನಾಗಿರೋ ಗಾಳಿ ನಮ್ಮ ಮೂಗಿನ ಮೂಲಕ ಒಳಗೆ ಹೋಗುತ್ತೆ. ನಮ್ಮ ಆರೋಗ್ಯನೂ ಅಷ್ಟು ಹೆಲ್ದಿಯಾಗಿರುತ್ತೆ. ಓಕೆನಾ? ಈಗ ಸೊಂಟ ಹಿಡ್ಕೊಂಡಿದೆ ಗುರು, ಯಪ್ಪ, ಕೆಲವರು ಸೊಂಟನೇ ಅಲ್ಲಾಡ್ಸಲ್ಲ. ನಿಜ, ಆರೋಗ್ಯ ಮನುಷ್ಯನಿಗೆ ತುಂಬ ಮುಖ್ಯ. ಅದು ಯೋಗಾಸನ ಮಾಡೋದ್ರಿಂದ ಇನ್ನೂ ತುಂಬ ಮುಖ್ಯ. ಯೋಗಾಸನದಿಂದ ಏನೇನು ಪ್ರಯೋಜನ ಇಲ್ಲ ಹೇಳಿ? ಒಬ್ರು ಆಯುಸ ಜಾಸ್ತಿ ಮಾಡುತ್ತೆ ಯೋಗಾಸನ ಮಾಡೋದ್ರಿಂದ ಜಾಸ್ತಿ ಆಗುತ್ತೆ. ಅದರಿಂದ ಯೋಗಾಸನ ಅಳವಡಿಕೆ ಮಾಡ್ಕೊಳ್ಳಿ. ದಿನನಿತ್ಯನ ಯೋಗಾಸನ ಮಾಡಿ. ಸೊಂಟದಲ್ಲಿ ಯಾವ ಥರ ನೀವು ಸೊಂಟನ ತಿರುಗಿಸ್ಬೇಕು ಅಂದರೆ, ಈ ಥರ ಇಟ್ಕೊಂಬಿಟ್ಟು ಹಿಂಗೆ ಮಾಡಿ, ಅಬ್ಬಾ, ಸೊಂಟ ತಿರುಗಿಸಿ ಸಾಕು. ಇದೇ ಯೋಗಾಸನ. ಹಿಂಗೆ ಸೊಂಟ ತಿರುಗಿಸೋದ್ರಿಂದ ಎಷ್ಟು ಫ್ರೀ ಅನಿಸುತ್ತೆ ಅಂದರೆ, ನಮ್ಮ ಸೊಂಟಕ್ಕೆ ಅಷ್ಟೇ ಫ್ರೀಯಾಗಿ, ನೋವೇನು ಇರಲ್ಲ, ಫ್ರೀ ಅನಿಸುತ್ತೆ. ನಾರ್ಮಲ್ಲು, ಸುಸ್ತಾಗಲ್ಲ. ಹೆವಿ ಸುಸ್ತಾಗುತ್ತೆ, ಕೆಲವರಿಗೆ ಹೆವಿ ಸುಸ್ತಾಗುತ್ತೆ, ತುಂಬ ಬೆವರು, ಯಪ್ಪ ದೇವಾ, ಅನ್ನೋ ರೇಂಜಿಗೆ ಆಗ್ತಾ ಇರುತ್ತೆ, ಇರಿಟೇಟಿಂಗು. ನೋಡಿ, ಸೊಂಟ ಸ್ವಲ್ಪ, ಎಲ್ಲರಿಗೂ ಸೊಂಟ ಫ್ರೀಯಾಗಿದ್ದರೆ ನಿಜವಾಗ್ಲೂ ಯೋಗಾಸನ, ಸೊಂಟದಲ್ಲಿ ಮಾಡೋ ಅಂಥ ಯೋಗಾಸನ ಮಾಡಿಕೊಂಡು ನಾವು ಅದನ್ನು ದಿನನಿತ್ಯ ಮಾಡ್ತಾ ಇದ್ದರೆ ನಮಗೆ ಫ್ರೀ ಅನಿಸುತ್ತೆ. ಅಷ್ಟೊಂದು ಸುಸ್ತು ಆಗಲ್ಲ, ಸ್ಟ್ರೈನು ಆಗಲ್ಲ, ಅಷ್ಟು ಆಕ್ಟಿವ್ ಆಗೂ ಇರ್ತೀರ. ಓಕೆ. ಕೈ ಕೆಲವ್ರಿಗೆ ಏನು ಅಲ್ಲಾಡ್ಸೋದೇ ಇಲ್ಲ. ಕೆಲವರಂತೂ
ಅಲ್ಲೇ ತಕನ ಇದ್ದು ಬಿಡ್ತಾರೆ. ಅದು ಹಿಂಗ ಅನ್ನೋದೇ ಇಲ್ಲ. ಎಲ್ಲಿ ಸೌದೋಗ್ಬಿಡತ್ತೋ ಕೈಯೆಲ್ಲ ಹಿಂಗ್ ಅಲ್ಲಾಡಿಸ್ಬಿಟ್ರೆ ಏನಾಗ್ಬಿಡತ್ತ? ಏನೂ ಆಗಲ್ಲ ಫ್ರೆಂಡ್ಸ್, ಏನೂ ಆಗಲ್ಲ. ಹಿಂಗ ಅಂದ್ಬಿಟ್ರಿ, ಹಿಂಗ ಆಡಿಸಿ ಪ್ರತಿನಿತ್ಯ ಹಿಂಗ ಆಡಿಸ್ಬೇಕು. ಆಮೇಲೆ ಕಾಲನ್ನು ಸಹ ಒದರ್ಬೇಕು. ಕಾಣಿಸ್ತಿಲ್ಲ ನಾನು ಕಾಲು ಒದ್ರೋದು, ಆಕ್ಚುಲಿ ಕಾಲು ಕೈ ಎಲ್ಲಾನು ಒದರಿಸ್ಬೇಕು. ಈಗ ಮಾಡೋದ್ರಿಂದ ಬಾಡಿಲೆಲ್ಲ ಫ್ರೀ ಕಂಟೈನ್ ಆಕ್ಟಿವ್ ಆಗುತ್ತೆ, ರಕ್ತ ಚಲನೆ ಆಗುತ್ತೆ, ಉಸಿರಾಟ ನಿಧಾನವಾಗಿ ತಗೊಳ್ಳೋದು ಮಾಡೋದ್ರೆ ಉಸಿರಾಟದ ತೊಂದರೆ ಹೋಗುತ್ತೆ, ರಕ್ತ ಚಲನೆ ಸರಾಗವಾಗಿ ಹೋಗುತ್ತೆ. ಆಮೇಲೆ ಮೈಂಡು ಫ್ರೀ ಅನಿಸುತ್ತೆ, ಮೈಂಡು ಫ್ರೀ ಆಗುತ್ತೆ. ಕತ್ತು ನೋವುವಾಗ ಫ್ರೀಡಮ್ ಕೊಡುತ್ತೆ, ಇದರಿಂದ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಕೆಲವು ಎಕ್ಸಸೈಸ್ ಮಾಡಿ, ಮಾಮೂಲಿ ಎಕ್ಸಸೈಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರೋದು, ಬೇರೆ ಕೈಯಲ್ಲಿರಲ್ಲ. ನಾವೆಷ್ಟು ಆರೋಗ್ಯನ ಕಾಪಾಡ್ಕೊಳ್ತೀವಿ ಅಷ್ಟೇ ಚೆನ್ನಾಗಿ ನಾವು ಇರ್ತೀವಿ, ನಾವು ಸಹ ಆ್ಯಕ್ಟಿವ್ ಆಗಿರ್ತೀವಿ, ಯಾವಾಗಲೂ ಖುಷಿಯಾಗಿರ್ತೀವಿ. ಮತ್ತು ಯೋಗಾಸನನ ಯಾರು ಬೇಕಾದ್ರೂ ಯಾವಾಗ ಅಂದರೆ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಳ್ಳಿ. ಒಂದು ದಿನದಲ್ಲಿ ಟೈಮಿಂಗ್ಸ ನಿಮಗೆ ಫ್ರೀಡಮ್ ಸಿಕ್ಕಿದಾಗ ಅದೇ ಟೈಮಿಂಗ್ಸ್ ಪ್ರಕಾರ ಮಾಡ್ಕೊಂಡು ಹೋಗಿ. ಯಾವಾಗ ಬೇಕು ಆವಾಗ ಮಾಡಬೇಡಿ, ಪ್ರತಿನಿತ್ಯ ಒಂದು ಟೈಮಿಂಗ್ಸ್ ಮಾಡ್ಕೊಳ್ಳಿ ಯೋಗಾಸನಕ್ಕೆ. ಯೋಗಾಸನನ ಕತ್ತು ಫ್ರೀ ಆಗಬೇಕು, ನಮಗೆ ಕಣ್ಣು ಫ್ರೀ ಆಗುತ್ತೆ. ರಿಲ್ಯಾಕ್ಸ್ ಆಗಿ ಎಷ್ಟು ನಾವು ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಆಗಿ ಎಷ್ಟು ಕೂರ್ತೀವೋ ಮೈಂಡು ಅಷ್ಟೇ ಫ್ರೆಶ್ನೆಸ್ ಆಗುತ್ತೆ, ಕಣ್ಣು ಅಷ್ಟೇ ಆಕ್ಟಿವ್ ಆಗುತ್ತೆ. ನಾವು ಯಾವಾಗಲೂ ಕಣ್ಣಿಗೆ, ಕೆಲವರು ಮೊಬೈಲ್ ನೋಡ್ತಾನೆ ತುಂಬ ಕಣ್ಣಿಗೆ ಒತ್ತಡ ಬೀಳುತ್ತೆ. ಮೊಬೈಲ್ ನೋಡೋದ್ರಿಂದ ಕಣ್ಣಿಗೆ ಒತ್ತಡ ಬೀಳುತ್ತೆ. ಒತ್ತಡ ಕೆಲಸ ಮಾಡಿ ಅಷ್ಟೇ ಕಣ್ಣಿಗೂ ರಿಲ್ಯಾಕ್ಸ್ ಕೊಡಿ. ಕಣ್ಣು ಐಸ್ ಇದೆಯಲ್ಲ, ಒಂಥರ ಮ್ಯಾಗ್ನೆಟ್ ಥರ ಸ್ವಲ್ಪ ಇಂಪ್ರೂವ್ ಒಂಥರ ಎಳಿತಾ ಇರುತ್ತೆ. ಅದು ಎಳಿತಾ ಇರತ್ತೆ. ಅವಾಗ ಏನು ಮಾಡಬೇಕು ನೀವು? 5 ನಿಮಿಷ ಫ್ರೆಂಡ್ಸ್, ಕಣ್ಣನ್ನು ಮುಚ್ಚಿ ಒಂದೇ ಜಾಗದಲ್ಲಿ ಕೂತ್ಕೊಂಡು, ಹಿಂಗೆ ಕಣ್ಣನ್ನು ಮುಚ್ಚಿ ಕೂತ್ಕೊಂಡು ಉಸಿರು ತಗೊಳ್ಳೋದು ಉಸಿರು ಬಿಡೋದು ಮಾಡಿ ಯೋಗಾಸನನ ಮಾಡಿ ನೋಡಿ ಫ್ರೆಂಡ್ಸ್. ನಾನು ಹೇಳಿದ ಸುಳ್ಳಾದರೆ ಮತ್ತು ನಾನು ಹೇಳೋದು ಕೇಳೋಕ್ಕೆ ಹೋಗಬೇಡಿ ಆಯಿತಾ? ನಿಜಾನೇ, ನಾನು ನ್ಯಾಚುರಲ್ ಆಗಿರೋದನ್ನು ಹೇಳ್ಕೊಡ್ತಿದ್ದೀನಿ, ನಾನು ಯಾವ ಥರ ಇರಬೇಕು ಅಂತ. ಯೋಗಾಸನ ಮಾಡೋದ್ರಿಂದ ನಮಗೆ, ನಮ್ಮ ಹೆಲ್ತಿಗೆ, ನಮ್ಮ ಆರೋಗ್ಯಕ್ಕೆ, ನಮ್ಮ ಬಾಡಿ ಸ್ಟ್ರಕ್ಚರಿಗೆ, ಆಮೇಲೆ ಆ್ಯಕ್ಟಿವ್, ನಮ್ಮ ಬಾಡಿಯಲ್ಲಿ ಆಗೋ ಆ್ಯಕ್ಟಿವ್ನೆಸ್ ಜಾಸ್ತಿ ಆಗುತ್ತೆ. ಆಗೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಅಂದರೆ ಯೋಗಾಸನ ಮಾಡಿ, ಪ್ರತಿಯೊಬ್ಬರು ಮಾಡಿ ಯೋಗಾಸನನ. ಏನಿರ್ಬೋದು ನಾನು ಏನೇನು ಹೇಳ್ಕೊಟ್ಟೆ, ಕಣ್ಣು ಮುಚ್ಚಿ ಮೈಂಡು ರಿಲ್ಯಾಕ್ಸ್ ಆಗಿಬಿಡೋದು, ಆಮೇಲೆ ಕತ್ತು ರೊಟೇಟ್ ಮಾಡಬೇಕು, ಕೈ ಒದರಬೇಕು, ಕಾಲನ್ನು ಒದರಬೇಕು, ಸೊಂಟನ ತಿರುಗಿಸಿ ಸ್ವಲ್ಪ ಅಲ್ಲಾಡಿಸಿ ಫ್ರೆಂಡ್ಸ್. ನೋಡಿ, ನಾನು ತಿರುಗಿಸ್ತಿದ್ದೇನೆ, ಫ್ರೀ ಅನಿಸ್ಬೇಕು. ಸೊಂಟನ ಅಲ್ಲಾಡಿಸಿ ಫ್ರೀಯಾಗಿ ಒಂದು ಸ್ವಲ್ಪ ಹೊತ್ತು. ಈಗ ನೋಡಿ ಫ್ರೆಂಡ್ಸ್, ನಾನು ಮಾಡ್ತೀನಿ, ಡೈಲಿ ಮಾಡ್ತೀನಿ. ನನಗೂ ಫ್ರೀ ಅನಿಸ್ಬೇಕು, ನನಗೂ ಹೆಲ್ತಿ ಆರೋಗ್ಯ ಬೇಕು. ಹಂಗಾಗಿ ಯೋಗಾಸನನ ಎಲ್ಲರೂ ಅಳವಡಿಸ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ನಮಗೆ ಬೆನಿಫಿಟ್ಟು, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟು ಯೋಗಾಸನದಿಂದ ಬೆನಿಫಿಟ್ಸ್ ಇದೆ. ಯೋಗಾಸನನ ಟ್ರೈ ಮಾಡಿ, ಎಲ್ಲರೂ ಅವ್ರವ್ರ ಆರೋಗ್ಯನ ನೀವೇ ಕಾಪಾಡ್ಕೊಳ್ಳಿ. ಜಸ್ಟ್ ಗುಡ್ ಲಕ್.